ಮೈಸೂರಿನ ಬೊಗಾದಿ ರೋಡಲ್ಲಿ ತಮ್ಮ ಜೀವನದ ಕಡೆಯ ಕ್ಷಣಗಳನ್ನು ಕಳೆದಿದ್ದಾರೆ. ಅವರು ತಮ್ಮ ಸಂಧ್ಯಾಕಾಲವನ್ನು ಕಳಲಿಕ್ಕೆ ಮೈಸೂರನ್ನು ಆಯ್ಕೆ ಮಾಡಿಕೊಂಡು ಇಲ್ಲೇ ಇದ್ದಿದ್ದು ನಮ್ಮೆಲ್ಲರಿಗೂ ಒಂದು ರೀತಿ ಹೆಮ್ಮೆ. ಆದರೆ ಇವತ್ತು ಅವರು ನಮ್ಮನ್ನು ಅಗಲಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರಿಗೆ ಸದ್ಗತಿ ದೊರೆಯಲಿ ಅಂತ ಹೇಳಿ ನಾನು ಕೇಳ್ಕೊಳ್ತೀನಿ, ಪ್ರಾರ್ಥಿಸ್ತೀನಿ. ತುಂಬು ಬದುಕನ್ನು ನಡೆಸಿದ್ದಾರೆ. ಆದರೆ ನಮ್ಮ ನಿರೀಕ್ಷೆಗೂ ಮೀರಿದಂತೆ ನಾವು ಎಷ್ಟೇ ವರ್ಷ ಬದುಕಿದ್ರು, ಇನ್ನು ಮುಂದಿನ ತಲೆಮಾರುಗಳು ಬಂದರೂ ಕೂಡ ಶಾಶ್ವತವಾಗಿ ನೆನಪು ಮಾಡಿಕೊಳ್ಳುವಂತಹ ಗೀತೆಗಳನ್ನು ಕೊಟ್ಟಿರುವಂಥ ಅವರು ತೀರ್ಕೊಂಡಿರೋದು ಸಹಜವಾಗಿ ನಮ್ಮ ಮನಸ್ಸಿಗೆ ನೋವುಂಟು ಮಾಡಿದೆ. ನಾನು ಸಮಸ್ತ ಮೈಸೂರಿಗರ ಪರವಾಗಿ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತೀನಿ. ಜಾನಕಿ ಅಮ್ಮ ಅವರು ಇವತ್ತು ದೈಹಿಕವಾಗಿ ನಮ್ಮಿಂದ ದೂರವಾಗಿದ್ದಾರೆ. ಆದರೆ ಅವರು ಹಾಡಿರುವಂತಹ ಸುಮಧುರ ಗೀತೆಗಳ ಮುಖಾಂತರವಾಗಿ ಇನ್ನೂ ಎಷ್ಟೋ ಶತಮಾನಗಳು ಕೂಡ ಚಿರಸ್ಥಾಯಿಯಾಗಿರ್ತಾರೆ. ಇದು ಮಾಜಿ ಸಂಸದ ಪ್ರತಾಪ ಸಿಂಹ ಅವರ ಮಾತು. ಜಾನಕಮ್ಮನವರ ಬಗ್ಗೆ ಸಂಧ್ಯಾಕಾಲದಲ್ಲಿ ಅವರು ನಮ್ಮ ಮೈಸೂರಿನಲ್ಲೇ ಇದ್ದರು, ಇವತ್ತು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ, ಭಾಳ ನೋವಾಗ್ತಾ ಇದೆ ಅನ್ನೋ ನಿಟ್ಟಿನಲ್ಲಿ ಅವರು ಕೂಡ ಈ ಸಂದರ್ಭದಲ್ಲಿ ಹೇಳಿಕೆಯನ್ನು ಮಾತನಾಡಿದರು. ಅದಾದ ನಂತರ ಸಾಕಷ್ಟು ಅವ್ರ ಬಗ್ಗೆ ಮಾತನಾಡ್ತಾ ಹೋದರೆ ಈ ದಿನ ಮುಗಿಯಲ್ಲ, ಅಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳಿದ್ದಾವೆ. ಜೊತೆಗೆ ಅವರು ಯಾವಾಗಲೂ ಕೂಡ SP ಬಾಲಸುಬ್ರಹ್ಮಣ್ಯಂ ಅವ್ರ ಬಗ್ಗೆ ಮಾತಾಡ್ತಾನೇ ಇದ್ದರು, ಜಾನಕಿ ಅಮ್ಮ ಅವರು. ಸೊ ಈ ಸಂದರ್ಭದಲ್ಲೂ ಕೂಡ SP ಬಾಲಸುಬ್ರಹ್ಮಣ್ಯಂ ಅವರು ಒಂದಿಷ್ಟು ವಿಚಾರಗಳ ಬಗ್ಗೆ ಮಾತನಾಡಿದ್ದಾರೆ. ಅಂದರೆ ಈ ಹಿಂದೆ ಮಾತನಾಡಿದರು. ಒಮ್ಮೆ ಒಂದು ಸಂದರ್ಶನದಲ್ಲಿ ಅವರೊಂದಿಗೆ ಬಹಳಷ್ಟು ವರ್ಷಗಳವರೆಗೆ ಹಾಡ್ತಾ ಬಂದಿರುವ ಡಾಕ್ಟರ್ SP ಬಾಲಸುಬ್ರಹ್ಮಣ್ಯ ಅವರು ಹೇಳಿದ್ರಂತೆ, ನಮ್ಮ ಜಾನಕಮ್ಮ ಇದ್ದಾರಲ್ಲ, ಅವರು ಯಾವುದೇ ಗೀತೆಯನ್ನಾಗಲಿ ಒಂದೇ ಪ್ರಾರಂಭದಲ್ಲಿ ತೆಗೆದುಕೊಳ್ಳುವ ರೀತಿ, ತಮ್ಮ ಉಸಿರನ್ನು ಅತ್ಯಂತ ಆಳವಾಗಿ ಗಾನ ಲಯದಲ್ಲಿ ಸುಲಲಿತವಾಗಿ ಬೆರೆಸುವ ರೀತಿ ಇದೆಯಲ್ಲ, ಅದೊಂದು ಅಸಾಮಾನ್ಯವಾದ ಸಂಗತಿ ಅಂತ ಹೇಳಿ SP ಬಾಲಸುಬ್ರಹ್ಮಣ್ಯನ್ ಅವರು ಹೇಳಿದರು. ಹಾಡುವ ಪ್ರಾರಂಭದಲ್ಲಿ ಯಾವುದೇ ಹಮ್ಮು ಬಿಮ್ಮುಗಳ ಕೆಮ್ಮಿನ ಸಣ್ಣ ಆಚೆ ಈಚೆಗಿನ ಧ್ವನಿಯನ್ನು ಕೂಡ ಅವರು ಎಲ್ಲಿಯೂ ಉಂಟು ಮಾಡುವುದಿಲ್ಲ ಎಂಬ ಪ್ರತೀತಿ ಇದೆ. ಜಾನಕಿ ಹೇಳ್ತಾರೆ, ನಾನು ಯಾವುದೇ ವಿಶೇಷ ತಯಾರಿಯನ್ನಾಗಲಿ ಆರೈಕೆಯನ್ನಾಗಲಿ ನನ್ನ ಧ್ವನಿಗೆ ಮಾಡಿಕೊಳ್ಳೋದಿಲ್ಲ. ಅವರು ಹೇಳುವ ಮತ್ತೊಂದು ಮಾತು ಅವರ ಎಲ್ಲ ಸಾಧನೆಗಳ ಗುಟ್ಟು. ಪರಮಾತ್ಮ ಶ್ರೀಕೃಷ್ಣ ಮತ್ತು ಶಿರಡಿ ಸಾಯಿಬಾಬಾ ಅವರ ಭಕ್ತರಾದ ಆಕೆ ಕೇಳ್ತಾರೆ, ನಾನು ಹೇಗೆ ಹಾಡುತ್ತೇನೆ ಗೊತ್ತೇ? ಸತ್ಯ ಹೇಳಬೇಕಂದ್ರೆ ನಾನು ಹಾಡುವುದೇ ಇಲ್ಲ. ಶ್ರೀಕೃಷ್ಣ ಆ ನನ್ನ ಅಂತರಂಗದ ದೈವನಾದ ಆತನ ಕಾಯಕವದು. ನಾನಂತೂ ಹಾಡಲ್ಲ, ಆತನ ಕಾಯಕವದು. ದೇವರೇ ನನ್ನನ್ನು ಆ ರೀತಿಯಾಗಿ ಹಾಡಿಸುತ್ತಾನೆ ಅನ್ನೋ ನಿಟ್ಟಿನಲ್ಲಿ ಅವರು ಯಾವಾಗಲೂ ಕೂಡ ಎಲ್ಲರ ಎದುರು ಹೇಳ್ತಾ ಇದ್ದರು. ಅಂದರೆ ಅವರು ಯಾವುದೇ ಹಮ್ಮು ಬಿಮ್ಮು ಅಹಂಕಾರ ಇರದೇ ಇರುವಂಥ ಒಬ್ಬ ವ್ಯಕ್ತಿ. ಪ್ರತಿ ಹಂತದಲ್ಲೂ ಕೂಡ ಅವರು ಎಲ್ಲರಿಗೂ ಮಾದರಿಯಾಗಿ ಬಂದಂಥವರು ಇದ್ದಂಥವರು.